Oh, how are you, Mr. Lankesh? Super, Mr. Lokesh. How are you, audience? How are you, nice pollution? ಸೂಪರ್. ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್, ಸ್ಪೆಷಲ್ ಪಾರ್ಟ್ನರ್ಸ್ ಎಕ್ಸಿಟ್ ನೋ ಎಂಟ್ರಿ ಅಂಡ್ ಶಂಕರ ಅಮೃತ. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಈ ಕೋವಿಡ್ ಬಂದ ಮೇಲೆ ಸುಮಾರು ಕ್ಷೇತ್ರಗಳಿಗೆ ತುಂಬಾ ನಷ್ಟ ಆಯ್ತು. ಅದರಲ್ಲೂ ಬಹಳ ದೊಡ್ಡ ನಷ್ಟ ಅಂತ ಆಗಿದ್ದು ನಮ್ಮ ಚಿತ್ರರಂಗಕ್ಕೆ. ಬಿಡುಗಡೆ ಆಗಿ 2 ದಿನಕ್ಕೆ ಲಾಕ್ಡೌನ್ ಎಫೆಕ್ಟ್ ಇಂದ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದ್ದಂತಹ ಹಲವಾರು ಚಿತ್ರಗಳನ್ನ ಸ್ಟಾಪ್ ಮಾಡ್ಬೇಕಾಯ್ತು. ಅಭಿಮಾನಿಗಳ ಆಶೀರ್ವಾದನೋ ಅಥವಾ ದೇವರ ದಯನೋ ಗೊತ್ತಾಗ್ತಿಲ್ಲ. ಇವಾಗ ಮತ್ತೆ ರಿಲೀಸ್ ಮಾಡುವಂತಹ ಒಂದು ಸಂದರ್ಭ ಬಂದಿದೆ. ಬಹಳ ವಿಶೇಷವಾದಂತಹ ಒಂದು ಚಿತ್ರದ ಬಗ್ಗೆ ಇವತ್ತು ನಾನು ನಮ್ಮ ಮಜಾ ಟಾಕೀಸ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಮತ್ತೆ ಮರುತೆರೆ ಕಂಡಿರುವಂತಹ ಚಿತ್ರ, ಅದು ನನ್ನ ಪ್ರೀತಿಯ ಗೆಳೆಯ ಚಿರಂಜೀವಿ ಸರ್ಜಾ ಅವನ ಕೊನೆಯ ಚಿತ್ರೀಕರಣದ ಚಿತ್ರ ಕೂಡ. ಸೊ ಆ ಚಿತ್ರ ಈಗ ಮತ್ತೆ ಬಿಡುಗಡೆ ಆಗಿದೆ. ಇವತ್ತು ಶಿವಾರ್ಜುನ ಚಿತ್ರತಂಡದವರು ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಹಿರಿಯ ನಟಿ ತಾರಮ್ಮ, ಶಿವರಾಜ್ ಕೆಆರ್ಪೇಟೆ, ಕೊರಿಯೋಗ್ರಾಫರ್ ಮುರಳಿ ಹಾಗೂ ತಾರಮ್ಮ ಅವರ ಸುಪುತ್ರ ಮಾಸ್ಟರ್ ಕೃಷ್ಣ. ಮಜಾ 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 ಟಾಕೀಸ್, ಮಜಾ ಟಾಕೀಸ್. ಟೆನ್ಷನ್ ಎಲ್ಲ ಗುಣಿ ಗುಡಿ ಎಲ್ಲ ಕುರುಗು ವಾಸಿ ಮಾಡೋ ಮಜಾ ಮನೆಗೆ ನೀನು ರವಿ. ನೋವು ಮರೆತು ನಗುವನ್ನು ಬಿಚ್ಚು ಹೊತ್ತು ಮಜಾ ಟಾಕೀಸ್ ಬಿಚ್ಚು. ಮಂದಿಗೆಲ್ಲ ಅಚ್ಚು ಬೆಚ್ಚು ಮನಸ್ಸು ಖುಷಿಯಾಗಚ್ಚು. ತಮ್ಮೆಲ್ಲರಿಗೂ ಮಜಾ ಟಾಕೀಸ್ಗೆ ಸ್ವಾಗತ ಸುಸ್ವಾಗತ. ಇನ್ಫ್ಯಾಕ್ಟ್ ನಮ್ಮ ಮಜಾ ಟಾಕೀಸ್ ಹೊಸ ಸೀಸನ್ ಶುರುವಾದ ಮೇಲೆ ಪ್ರಮೋಟ್ ಮಾಡ್ತಾ ಇರುವಂತಹ ಮೊದಲನೇ ಚಿತ್ರ ಈ ಶಿವಾರ್ಜುನ ಸಿನಿಮಾ. ಈ ತಂಡದವರಿಗೆ ಎಷ್ಟು ವಿಶೇಷನೋ ಅದಕ್ಕಿಂತ ಹೆಚ್ಚು ನನಗೆ ವಿಶೇಷ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಇದು ನನ್ನ ಗೆಳೆಯ ಚಿರಂಜೀವಿ ಸರ್ಜನ ಸಿನಿಮಾ ಬದುಕಿನಲ್ಲಿ ಕೊನೆಯ ಸಿನಿಮಾ, ಅವನು ಶೂಟ್ ಮಾಡಿದಂತ ಕೊನೆಯ ಸಿನಿಮಾ. ಕೊನೆ ಸಿನಿಮಾ ಆಗುತ್ತೆ ಅಂತ ಬಹುಶಃ ನಾವು ಯಾರು ಅನ್ಕೊಂಡಿರ್ಲಿಲ್ಲ. ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದ. ಆದ್ರೆ ಇನ್ನೆಷ್ಟೇ ವರ್ಷ ಆದ್ರೂ ಈ ಶಿವಾರ್ಜುನ ಸಿನಿಮಾ ಚಿತ್ರೀಕರಣ ಮಾಡಿದಂತಹ ಕೊನೆಯ ಸಿನಿಮಾ ಆಗುತ್ತೆ. ಪ್ರತಿ ಸಲ ನಮ್ಮ ಮಜಾ ಟಾಕೀಸ್ಗೆ ನನ್ನ ಚಿರು ಬಂದಾಗ ಯಾವ ರೀತಿ ಎಂಜಾಯ್ ಮಾಡ್ದ ಅನ್ನೋದಕ್ಕೋಸ್ಕರ ಒಂದು ಸಣ್ಣ ಒಂದು ಏವಿ ಇದೆ. ದಯವಿಟ್ಟು ತಾವು ಅದೆಲ್ಲ ನೋಡ್ಬೇಕು. ವೆಲ್ಕಮ್ ಚಿರಂಜೀವಿ ಸರ್ಜಾ. ತಾವೇನ್ ದಬಾಕಿದ್ರ ಪಿಕ್ಚರ್ ಹೇಳಿ? ನಾನ್ ದಬಾಕಿದೀನಿ ಅನ್ನೋದಕ್ಕಿಂತ ನನ್ ಕೈಯಲ್ಲೆಲ್ಲ ದಬಾಕ್ಸಿದಾರೆ. ಎಷ್ಟು ಹೇಳಿ ವಯಸ್ಸು? 27. ಅಯ್ಯೋ ದೇವ್ರೆ, ನಂಗೆ 17 ಆಗಿಲ್ಲ ರೀ. ಅಯ್ಯೋ, ಯಾರಪ್ಪ ನೀನು? ಇವಳು ಲವ್ವರು. ಅವಳು ಯಾರು ಗೊತ್ತಾ ನಿನ್ಗೆ? ನನ್ ಲವ್ವರು. ಓಹೋ, ನಾನ್ ಯಾರು ಗೊತ್ತಾ ನಿನ್ಗೆ? ಅಣ್ಣನೇ ಬಮ್ಮಿದ. ಅಪ್ಪಿ ತಪ್ಪಿ ನನ್ ತಂಗಿ ಕಣ್ಣಿಂದ ಏನಾದ್ರು ನೀರ್ ಬಂತು ಅಂದ್ರೆ ಹಿಂಗ್ ನಿಂತ್ಕೊಳ್ಳಲ್ಲ, ನೀನು ಉಲ್ಟಾ ನಿಂತ್ಕೊಂಡಿದ್ದೆ. ನನ್ ಲಾಸ್ಟ್ ಹೆಂಡತಿ ಅಣ್ಣನು ಇದೇ ಮಾತು ಹೇಳಿದ್ದೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ, ಹೆಂಡತಿಗಿಂತ ಟಾರ್ಚರ್ ಇಲ್ಲ. ಏನಂದ್ರೆ ಈ ಕ್ವಶನ್ ನನ್ಗೇನ ಕೇಳಿದ್ರಿ? ನನ್ಗೆ ಇನ್ನೂ ಮದುವೆನೇ ಆಗಿಲ್ವಪ್ಪ. ಸರ್, ನೀವು ಮದ್ವೆ ಆಗಿರೋ ತರ ಕಾಣಿಸ್ತಾ ಇದ್ದೀರಾ. ಅಯ್ಯೋ, ಅವ್ರ ದೊಡ್ಡ ಅಭಿಮಾನಿ ನಾನು, ಚಿರಂಜೀವಿ ಸರ್ಜಾ ಅವ್ರದ್ದು. ಅವ್ರ ಜೊತೆ ನಾನು ಒಂದು ರೊಮ್ಯಾಂಟಿಕ್ ಡ್ಯುಯೆಟ್ ಸಾಂಗ್ ಆಡ್ಬೇಕಂತ ಆಸೆ. ಮದುವೆ ಆಗೇ ಎಕ್ಸ್ಕ್ಯೂಸ್ ಮೀ, ತಂಗಿ ಹತ್ರ ಏನಾದ್ರೂ ನೀನು ಈ ಹಿಂದೆ ಫಾಲೋ ಮಾಡೋದು ಇದೆಲ್ಲ ಮಾಡಿದ್ರೆ ಅಷ್ಟೇ. ಅಣ್ಣ, ಆ ಫೇಸ್ ಎಲ್ಲ ಆಗೋಯ್ತು. ಈಗ ನಾವಿಬ್ರು ಇಷ್ಟಪಟ್ಟಿದೀವಿ. ಮೊನ್ನೆ ಮಾಂಗಲ್ಯಂ ತಂದನಾನೇನ ಮಗಜೀವನ ಗಂಧೆ ಬದ್ದಾಗಿದೆ. ಹ್ಯಾಪಿ ವೆಡ್ಡಿಂಗ್ ಲೈಫ್. ನನ್ನ ನೋಡಕ್ಕೆ ನೆಪ ಮಾಡ್ಕೊಂಡು ಆಟಗಾರ ಸಿನಿಮಾ ಪಬ್ಲಿಸಿಟಿ ಬಂದ್ಬಿಟ್ಟಿದ್ದಾರೆ. ಯಾವತ್ತಾದ್ರೂ ಇಷ್ಟು ಸ್ಮಾರ್ಟ್ ಆಗಿ ಶೇವ್ ಎಲ್ಲ ಮಾಡಿ ಡೀಸೆಂಟ್ ಹುಡುಗನ್ ತರ ನಮ್ಮ ಚಿರು ನಮ್ಮ ಮಜಾ ಟಾಕೀಸ್ಗೆ ಬಂದಿರೋದನ್ನ ನೋಡಿದ್ದೀರಾ? ಮೊದ್ಲು ನಾನು ಡೀಸೆಂಟ್ ಆಗಿ ಇರ್ಲಿಲ್ಲ ಅಂತನಾ? ಡೌಟ್ ಇಲ್ಲಿದೆ. ಹ್ಯಾಪಿ ಮ್ಯಾರೇಜ್. ಐ ಡೋಂಟ್ ನೋ ಹೌ ಯು ವಿಲ್ ಮ್ಯಾನೇಜ್. ಇವ್ರು ಹೇಳಿದಾರಲ್ವಾ ಬಿಸ್ಕಿಟ್ ಕ್ಯಾರೆಕ್ಟರ್ ಅಂತ ತಿಂತೋರ್ತಿ. ನಾನು ಎಷ್ಟೇ ಭಿಕ್ಷೆ ಎತ್ತಿದ್ರು ನಿನ್ನ ರಾಣಿ ತರ ನೋಡ್ಕೊ. ರಾಣಿ
ಪತಿಯಾಗಲಿರುವ ಚಿರು ಅವರೇ, ನಂದೇನೇ ದೋಷ ಇದ್ರು ಹೊಟ್ಟೆಗೆ ಹಾಕೊಂಡು ನನಗ್ ಕ್ಷಮಿಸ್ಬಿಡಿ. ಒಬ್ರು ನನ್ನ ಗಂಡನ ಜೊತೆ ಚಿಕ್ಕ ವಯಸ್ಸಿಂದ ಆಟ ಆಡಿ ಅವನ ಬೆಳೆಸಿದವರು, ಇನ್ನೊಬ್ರು ನನ್ ಜೊತೆ ಮುಂದೆ ಆಟ ಆಡೋರು. ಇಬ್ರು ನನಗೆ ದೇವ್ರ ಸಮಾನ. ನೀವಿಬ್ರು ನನ್ನ ಆಶೀರ್ವಾದ ಮಾಡಿ. ಆಗಲ್ಲ. ಚಿರು ಮಜಾ ಟಾಕೀಸ್ ಹೇಗನ್ನಿಸ್ತು? ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ವೇದಿಕೆ ಇದು, ಎಕ್ಸ್ಪೋಸ್ ಆಗೋದಕ್ಕೆ, ಪ್ರತಿಯೊಬ್ಬರಿಗೂ ರೀಚ್ ಆಗೋದಕ್ಕೆ. ನಾನಂತೂ ಇಲ್ಲಿಗೆ ಬಂದಾಗಲ್ಲ ಹೊಟ್ಟೆ ತುಂಬಾ ನಕ್ಬಿಟ್ಟು ಚಿರು ಅಂದ್ರೆ ಬೇರೆ ಏನೂ ಜ್ಞಾಪಕ ಬರಲ್ಲ. ಅವನ ಒಂದು ತುಂಬ ಹೃದಯದ ಒಂದು ನಗು, ಅದಷ್ಟೇ ಜ್ಞಾಪಕ ಬರೋದು. ಇವತ್ತು ಚಿರು ಇಲ್ಲಿದ್ದಾನೆ, ನಮ್ಮ ಜೊತೆ ಇದ್ದಾನೆ. ಖಂಡಿತವಾಗ್ಲೂ ಅವನ್ನ ನಾವು ನಗಿಸಿ ಕಳಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ಆರಾಮ? ತುಂಬಾ ಸಂಕಟ ಆಗುತ್ತೆ. ಗೊತ್ತಿಲ್ಲಿರೋರೆಲ್ರಿಗೂ ಚಿರಂಜೀವಿ ತುಂಬಾ ಹತ್ರದವನು. ದೈಹಿಕವಾಗಿ ಇಲ್ಲ ಅಷ್ಟೇ, ನಮ್ಮೆಲ್ಲರ ಮನಸ್ಸಿನಲ್ಲಿ ಅವನ ಪ್ರತಿಭೆಯಿಂದ, ಅವನ ಒಳ್ಳೆಯ ಮನಸ್ಸಿನಿಂದ ಖಂಡಿತ ನಮ್ಮ ಜೊತೆ ಇದ್ದಾನೆ. ಹೌದು ಸರ್, ಏನಂದ್ರೆ ನನ್ಗೆ ಮಾತಾಡಕ್ ಆಗ್ತಾ ಇಲ್ಲ. ಬರೀ ನೆನಪಿದೆ ಅಷ್ಟೇ ಸರ್. ಏನೇನು ಬರೀ ನೆನಪಲ್ಲಿ ಇದ್ದೀನಿ ಅಷ್ಟೇ, ನಾನು ಇನ್ನೇನಿಲ್ಲ. ನಗು ಮುಖನೇ ನಂಗೆ ಕಾಣ್ತಾ ಇದೆ ಅಷ್ಟೇ ಸರ್. ನನಗೆ 4 ದಿವಸ ನಿದ್ದೆ ಇಲ್ಲ ನನಗೆ ಆಕ್ಚುಲಿ. ಅದಾದ್ಮೇಲೆ ನಾವು ಹೇಳ್ಕೊಳಕ್ ಆಗಲ್ಲ, ಇದಿದೆ, ಬಟ್ ನನ್ನ ಕೈಲಿ ಏನ್ ಮಾತಾಡಕ್ ಆಗ್ತದೆ. ಮಜಾ ಟಾಕೀಸ್ ಮಜಾ ಮಾತ್ರ ಇರ್ತಿತ್ತು, ಬಟ್ ಇವತ್ತು ಎಷ್ಟು ಮೌನ ಇದೆ ಅನ್ನೋದು ನೀವೇ ನೋಡಿದಿರ. ಅವರು ನಾವೆಲ್ಲರೂ ಎಷ್ಟು ಮಿಸ್ ಮಾಡ್ಕೊಂತಿರ್ತೀವಿ ಅನ್ನೋದು ಇಲ್ಲಿ ಬಂದ್ಮೇಲೆ ಜಾಸ್ತಿ ಅನಿಸ್ತಿದೆ ನನಗೆ. ಅದಕ್ಕೆ ಹೇಳಿದ್ದೆ, ಬರಲ್ಲ, ಬೇಡ, ಬಿಟ್ಬಿಡಿ, ನಾನು ಬರಲ್ಲ, ಹಂಗೆ ಹೊರಗಡೆ ಬೇಕಾದ್ರೆ ನಾನು ಹೆಂಗಾರು ಪ್ರಮೋಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಆಗ್ತಾ ಇಲ್ಲ ಅಷ್ಟೇ. ಅವ್ರು ಇಲ್ಲ ಅನ್ನೋದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಬಟ್ ಈ ವೇದಿಕೆ ಮೇಲೆ ಬಂದ್ಮೇಲೆ ಈ ಮಜದಲ್ಲಿ, ಇಲ್ಲಿ ಬರುವಂತ ನಗುನಲ್ಲಿ ಚಿರೋಣನ ಯಾವಾಗ್ಲೂ ನೋಡ್ಬೇಕು ಅಂತ ಇಷ್ಟ. ಅಬ್ಸಲ್ಯೂಟ್ಲಿ. ನಾನು ಆಗ್ಲೇ ಹೇಳಿದಾಗೆ ಚಿರುನ ನೆನೆಸ್ಕೊಂಡು ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀವಿ. ನಾನು ಎಲ್ಲರ ಪರವಾಗಿ ಆ ಚಿರುಗೆ ಒಂದ್ ಮಾತು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗೋದು, ವಿ ರಿಯಲಿ ಮಿಸ್ ಯು ಚಿರು, ಯು ವಿಲ್ ಆಲ್ವೇಸ್ ಬಿ ಮಿಸ್ಡ್. ಕಮಿಂಗ್ ಬ್ಯಾಕ್ ಟು ಶಿವಾರ್ಜುನ. ಹೊಡ್ರ ಕ್ಲಬ್ಸ್ ಒಂದ್ಸಲಿ. ತರಮ್ಮ ಹೇಳಿ, ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ದೀರಾ? ಅಬ್ಬಾ, ತುಂಬಾ ದಿನ ಆಯ್ತು ಈ ಮಾತು ಹೇಳಿ, ನಾನು ಕಾಯ್ತಾ ಇದ್ದೆ ಅಲ್ವಾ ಅಲ್ವಾ? ಹೇಳಿ, ಏನ್ ದಬಾಕಿದ್ದೀರಾ ಹೇಳಿ. ಈ ಪಿಕ್ಚರ್ ಅಲ್ಲಿ ಒಂದು ತಹಸೀಲ್ದಾರ್ ಪಾತ್ರ, ಕಿಶೋರ್ ಅವರಿಗೆ ಪತ್ನಿಯಾಗಿ, ಮೊಟ್ಟ ಮೊದಲನೇ ಬಾರಿಗೆ ಸ್ವಂತ ಮಗನಿಗೆ ಅಮ್ಮ ಆಗಿ. ಯಾಕಂದ್ರೆ ಅಫ್ಕೋರ್ಸ್ ನೀವೆಲ್ಲರೂ ಮಕ್ಕಳಾಗಿದ್ರು ಕೂಡ ಹಾಗೇ ಇದ್ದೀರಿ.
ನನಗೇನು ಡಿಫ್ರೆನ್ಸ್ ಏನಿಲ್ಲ. ಯಜಮಾನ್ರು ಹೆಸರು ತಗೊಳ್ಳೇಬೇಕು, ಅವ್ರು ಛಾಯಾಗ್ರಹಣದಲ್ಲಿ. ಹೌದು. ಅದಕ್ಕಿಂತ ಮುಖ್ಯವಾಗಿ ಶಿವಾರ್ಜುನ ಅವನ ಮೊಟ್ಟ ಮೊದಲನೆಯ ಮನೆಯ ಒಂದು ನಿರ್ಮಾಣ, ಅವ್ರ ಚಿತ್ರದಲ್ಲಿ ನಾವು ಇಡೀ ಕುಟುಂಬ ಸಮೇತ ಪಾತ್ರ ಮಾಡಿದೀವಿ. ಎಮೋಷನಲ್ ಪಾತ್ರ ಅಂತೂ ಅಲ್ಲ, ಫಾರ್ ಎ ಚೇಂಜ್ ಎಮೋಷನಲ್ ಪಾತ್ರ ಅಲ್ಲ, ಒಂದು ಸ್ಟ್ರಿಕ್ಟ್ ಆಫೀಸರ್ ಹಂಗೆ. ಶಾಬಾಸ್. ತಾವೆಂತ ಬಾಕಿದ್ರಪ್ಪ ಸಿನಿಮಾದಲ್ಲಿ ನಾನು ಹಿರೋಣ್ಣಂಗೆ ತರ ತಮ್ಮನಂಗೆ ಮನೇಲಿ ಇರೋವಂತನು, ಊರಲ್ಲಿ ಎಲ್ಲರೂ ಎಲ್ಲ ಹೆಲ್ಪ್ ಮಾಡೋ ಅಂತದ್ದು. ಆದ್ರೆ ಒಂದು ರವಿಚಂದ್ರನ್ ಅವ್ರ ಫ್ಯಾನು ನಾನು ಸಿನಿಮಾದಲ್ಲಿ. ಕೃಷ್ಣ ಏನ್ ಮಾಡಿದ್ಯಾ ಚಿನ್ನ ಪಿಕ್ಚರ್ ಅಲ್ಲಿ? ಆಕ್ಟಿಂಗ್ ಅಷ್ಟೇನಾ ಪಿಕ್ಚರ್ ಅಲ್ಲಿ ಬೇಕಾಗಿರೋದು? ಅಷ್ಟೇ ಕಣ, ಆಕ್ಟಿಂಗ್ ಕಣ. ನಿಂಗೆ ಏನಾಗ್ಬೇಕು ಅಂತ ಇಷ್ಟ? ಆಕ್ಷನ್ ಹೀರೋ ಆಗ್ಬೇಕು ಅಂತ ಇಷ್ಟನಾ, ಎಲ್ಲ ರೊಮ್ಯಾಂಟಿಕ್ ಹೀರೋ ಆಗ್ಬೇಕು ಅಂತ ಇಷ್ಟನಾ? ಆಕ್ಷನ್ ಬಾ ಹೇಳ್ಕೊಡು ನಂಗೆ. ಏಟ್ ಆಗುತ್ತೆ ಅನ್ನೋದ್ರ ಬಾಪ ಮಾಸ್ಟ್ರು. ಅಯ್ಯೋ ಪಾಪ. ಹಾ ಮಾಸ್ಟರ್. ಸಾಕು, ಮುಖ ಕೊಡಿಯ, ಮುಖಕ್ಕೆ ಜಂಪಾಡಿಗೆ ಕೃಷ್ಣ ಜಂಪಾಡಿ. ಇದು ನಿನ್ ಫಸ್ಟ್ ಫಿಲ್ಮ್ ಇದು? ಫಸ್ಟ್ ಸಿನಿಮಾ, ಫಸ್ಟ್ ಫಿಲ್ಮ್. ಡ್ಯಾಡಿ ಜೊತೆ ಅವ್ರು ಕ್ಯಾಮ್ರಾಮನ್ ಆಗಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಡ್ಯಾಡಿ ಚೆನ್ನಾಗಿ ತೆಗಿತಾರಾ? ಅವ್ರ ವೈಫ್ ಬಂದ್ರೆ ಎಕ್ಸ್ಟ್ರಾ ಲೈಟ್ ಸರ್. ಎಲ್ಲಿದ್ದ ಎಲ್ಲಿ ತನಕಲಿ ನಮ್ದೆಲ್ಲ ಎರಡೆರಡು ಲೈಟಿಂಗ್ ಇಟ್ಬಿಟ್ಟು ಮುಗಿಸ್ಬಿಡೋರು. ಏನ್ ತಾರಮ್ಮ ಬಂದ್ರೆ ನೋಡಿದ್ರೆ ನಮ್ ಶೂಟಿಂಗ್ ಏನ್ ಇಷ್ಟೊಂದು ಲೈಟ್ ಅಂದ್ರೆ ತಾರಮ್ಮ. ಆಕ್ಚುಲಿ ವೇಣು ಅವ್ರು ಜಾಸ್ತಿ ಲೈಟ್ಸ್ ಯೂಸ್ ಮಾಡಲ್ಲ, ಇನ್ಫ್ಯಾಕ್ಟ್ ನ್ಯಾಚುರಲ್ ಆಗಿ ಬೇರೆಯವ್ರಿಗದು ವೈಫ್ ಯೂಸ್ ಮಾಡ್ತಾರೆ ಸರ್ ಲೈಟ್ಸ್. ಒಂದು ಒಳ್ಳೆಯ ಒಂದು ಸಿಚುವೇಶನ್ ಕಾಶ್ಮೀರಲ್ಲಿ ಕ್ರಿಯೇಟ್ ಆಯ್ತು. ಏನಂದ್ರೆ ಎಲ್ಲಿದ್ದೆ ಎಲ್ಲಿ ತನಕ ಸಾಂಗ್ ಶೂಟಿಂಗ್ ಹೋಗಿದ್ದೆ. ಮುರಳಿ ಮಾಸ್ಟ್ರು ನನಗೆ ಮತ್ತೆ ಹರಿಪ್ರಿಯಾಗೆ ಡಾನ್ಸ್ ಹೇಳ್ಕೊಟ್ಟಿದ್ದು. ಎಲ್ಲಿ ಅಂದ್ರೆ ಹೋಟೆಲ್ ರೂಮ್ ಅಲ್ಲಿ ನಾಳೆ ಈ ಸ್ಟೆಪ್ ಮಾಡ್ಬೇಕು ಅಂದ್ಬಿಟ್ಟು ನಮ್ಗೆ ಹೇಳ್ಕೊಟ್ಟಿದ್ದು. ಮಾಸ್ಟರ್ ಪ್ಲೀಸ್ ಅದೊಂದು ಹೆಂಗೆ ಇವ್ರು ಹರಿಪ್ರಿಯಾ ಈಗ ಸದ್ಯಕ್ಕೆ ಕನ್ಫ್ಯೂಷನ್ ಲೊಕೇಶನ್. ಏನ್ರಿ ಗುಂಡು ಮಾವ, ನೀವೇ ಸಾಂಗ್ ಹಾಕ್ಸ್ಕೊಂಡ್ಬಿಡ್ತೀರಾ, ನೀವೇ ನಿಲ್ಸು ಅಂತೀರಾ. ಅಲ್ಲ ಬಿದ್ದೋಗವ ಮರ, ಈ ರೇಂಜ್ಗೆ ಎನರ್ಜಿ ಇದೆಯಲ್ಲ ಹೆಂಗೆ? ಮೊಳೆಯ ಮೇಲೆ ಚಕ್ರ ಬಂದರೆ ಗಾಡಿ ಪಂಚರ್, ಮೊಳೆಯೇ ಚಕ್ರದ ಮೇಲೆ ಬಂದರು ಗಾಡಿ ಪಂಚರ್. 10 ರೂಪೀಸಿಗೆ ಸಿಗುತ್ತೆ ಹಣಗಿಡುವ ಸ್ಟಿಕ್ಕರ್. ಹಂಗೆ ಏಜ್ ಇಸ್ ಜಸ್ಟ್ ಈಸ್ ಎ ನಂಬರ್. ಎಕ್ಸ್ಟ್ರಾರ್ಡನರಿ ಮಾವ. ಬೆರಳಲ್ಲಿ ಆಡಿದ್ರೆ ಕೇರಮ್ಮು, ಬಾಯಲ್ಲಿಟ್ರೆ ಕರಗುತ್ತೆ ಮಶ್ರೂಮು. ಇಲ್ಲಿರೋ ಬದಲು ಅಲ್ಲಿ ಯಾಕಿರ್ಬಾರ್ದು? ಜೈಲ್ ಕೂಡ ಇಸ್ ಜಸ್ಟ್ ಅ ರೂಮು. ಅಂದ್ರೆ ನಮ್ಮ ನಿಮ್ಮ ಮಧ್ಯೆ ಏನು ಅವತ್ತು ಒಪ್ಪಂದ ಆಗಿದ್ದು? ನನ್ನ ತಂಟೆಗೆ ನೀವು ಬರಬೇಡಿ, ನಿಮ್ ತಂಟೆಗೆ ನಾನು ಬರಲ್ಲ.
ಮತ್ಯಾಕೆ ಆಕ್ರಮಣಕಾರಿ ತುಚ್ಚನೆಯ ಮಾತು? ಅದೇನೋ ಮುಂದುವರಿಸಿ, ನನಗೇನಾಗಬೇಕು? ಅಮ್ಮ, ಅಯ್ಯೋ ಎಷ್ಟು ವರ್ಷ ಆಯ್ತು ನೋಡಿದ್ರೆ. ಅವತ್ತು ನೀವು ನನಗೆ ನಮಸ್ಕಾರ, ಮತ್ತೆ ಕೂತ್ಕೊಳ್ಳಿ. ಹೆಂಡತಿಗೆ ಸನ್ಮಾನ ಮಾಡಿದೀರಂತೆ. ಹೌದು ಹೌದು. ಹೇಗಿದಿ ಮಗು? ಚೆನ್ನಾಗಿದೆಯಾ ಮಗು? ಆಹಾ. ರಾಗ ಅನುರಾಗ, ಪಲ್ಲವಿ ಅನುಪಲ್ಲವಿ, ಕಂಪ ಅನುಕಂಪ, ಕಾಲ ಕೇಡ್ಗಾಲ. ಅಂದ್ರೆ ಸುಮ್ನೆ ಇರ್ತೀರಾ ನೀವು? ಆಯ್ತಾಯ್ತು, ಒಪ್ಪಂದ ಒಪ್ಪಂದ. ಆಯ್ತಾಯ್ತು. ಕಾಲ ಅನುಗಾಳ, ಪಾತ ಅನುಪಾತ, ಸಾರ ಅನುಸಾರ, ರಾಧ ಅನುರಾಧ. ಏನಿದೆ ಅನುರಾಧ ಏನಕ್ಕೆ? ತಾರ ಅವರಿಗೆ ಪ್ರೀತಿಯಿಂದ ಕರೆಯುವ ಹೆಸರು ನಿಮ್ಗೆ ಯಾಕೆ ಅನುರಾಧ? ಅಪ್ಪ, ಅಲ್ಲೇನಾದ್ರು ಇದ್ರೆ ಕೊಡ್ರ, ಮಕ್ಕಳು ಬಿಡ್ತೀನಿ. ಪ್ರೀತಿಯಿಂದ ಅಂತ ಏನ್ರಿ ಪ್ರೀತಿಯಿಂದ? ಒಬ್ಬ ಅಭಿಮಾನಿಯಾಗಿ ಪ್ರೀತಿಯಿಂದ ಕರೆದೆ ತಪ್ಪ? ತಾರ ಅವರೇ ತಪ್ಪ? ಇಲ್ಲ 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 ಕಣ. ಪ್ರೀಸೋ ತಪ್ಪ? ಅದು ತಪ್ಪು. ಏನು? ಏನ್ ಪ್ರೀತಿಸತ್ತಪ್ಪ? ಪ್ರೀಸೋ ತಪ್ಪ ಪಿಕ್ಚರ್ ಅಲ್ಲಿ ಇವ್ರ ಆಕ್ಟ್ ಮಾಡಿದೀರಾ ಅಂತ ಕೇಳಿದೆ. ಪ್ರೀಸೋ ತಪ್ಪ ಅಂತ ಕೇಳಿದೆ. ಮಾವ, ಹಿಂಗೆ ಆಡ್ತಾ ಇದ್ರೆ ತಲೆ ಕೆಟ್ಟವನ್ನ ಕರ್ಸ್ಬಿಟ್ಟು ಎಲ್ಲಾ ಕಡೆ ಕಚ್ಚಿಸ್ಬಿಡ್ತೀನಿ, ಹೇಳ್ತೀನಿ. ನನ್ನನ್ನೇ ಕಚ್ಚುವಂತ ತಲೆ ಕೆಟ್ಟವನು ಯಾರಿದ್ದಾನೆ ಈ ಮನೆಯಲ್ಲಿ ಅಳಿ ಅಂದ್ರೆ? ಕೋಬ್ರಾ ಕೋಬ್ರಾ ಕೋಬ್ರಾ. ಹೇ ಕುರಿ, ಯಾಕ ಬಂದ? ಹಣ್ಣಿನ ಅಂಗಡಿನಲ್ಲಿ ಆಪಲ್ ಇರ್ಲಿಲ್ಲ ಅಂದ್ರೆ ಮಾರ್ಕೆಟ್ಗೆ ಕಳೆನೇ ಇರಲ್ಲಮ್ಮ. ಈ ಪಿಕ್ಚರ್ ಅಲ್ಲಿ ಮಾಡಿರೋರು ಎಲ್ರು ಬಂದಿದ್ದಾರೆ, ಅದಕ್ಕೆ ನಾನು ಬಂದಿದ್ದೆ. ಐ ಆಮ್ ಆಲ್ಸೋ ಡನ್ ಇನ್ ದಿಸ್ ಪಿಕ್ಚರ್. ನಾನು ಗೆಸ್ಟೇ. ಅಳಿ ಅಂದ್ರೆ ಹಣ್ಣಿನ ಅಂಗಡಿಗೆ ಆಪಲ್ ಬರುತ್ತೆ ಅನ್ಕೊಂಡ್ರೆ ಹಣ್ಣು ತಿನ್ನಕ್ಕೆ ಕುರಿಯೇ ಬಂದ್ಬಿಟ್ಟಲ್ಲ. ಕೋಬ್ರಾ, ಏನು? ನಾನೀಗ ಗೆಸ್ಟ್. ಫಸ್ಟ್ ನನ್ನ ಹತ್ರ ಮಾತಾಡ್ತೀನಿ. ಅತಿಥಿ ದೇವೋ ಭವ ಅಂತ ಹೇಳ್ಕೊಟ್ಟಿಲ್ಲ ಯಾರು? ನೋಬಡಿ ಟೆಲ್ ಗಿವ್ ಯು ದಿಸ್. ಫಸ್ಟ್ ಟಾಕ್ ಟು ಮೀ. ಓಕೆ. ನೋ, ಐ ಕಾಂಟ್ ಬಿಲೀವ್ ಯು. ನೋ, ಫಸ್ಟ್ ಬಂದಿದ್ದು ನಾನು ಇದಿಲ್ಲ ಅವ್ರ ತಾರಮ್ಮನಿಗೆ ಗೊತ್ತಿದೆ. ಹಿರಿಯ ನಾಗರಿಕರಿಗೆ ಮೊದಲ ಆದ್ಯತೆ. ನಾನು ನನ್ನ ಕೆಲಸ ಮುಗಿಸಿ ಹೋಗ್ತೇನೆ ಮಾಸ್ಟರ್. ಆದ್ಮೇಲೆ ಈ ಕುರಿ ನಿಂತ್ಕೊಂಡು ಕಚ ಕಚ ತಿಂದು ಮಟನ್ ಸೂಪ್ ಮಾಡಿ. ಈಗ ಓಕೆ ಗುಂಡುಮಾವ, ನಿಮ್ಗೇನ್ ಆಗ್ಬೇಕಾಗಿದೆ ಹೇಳಿ? ಸಕ್ಕರೆ ಅಥವಾ ಬೆಲ್ಲ ಎರಡು ಓಕೆ ಕಾಫಿ ಟೀಗೆ. ಸಕ್ಕರೆ ಅಥವಾ ಬೆಲ್ಲ ಎರಡು ಓಕೆ ಕಾಫಿ ಟೀಗೆ. ಸಿಹಿಯಾದ ಮ್ಯಾನೇಜರು ಬೇಡವೇ ಈ ಸಕ್ಕರೆಯಂತ ಸೆಲೆಬ್ರಿಟಿ ತಾರಾಜಿಗೆ? ಒಬ್ರ ಈ ವಯ್ಯಂಗಿಗೆ ಏನಾಗಬೇಕಂತೆ? ಸೆಲೆಬ್ರಿಟಿ ಮ್ಯಾನೇಜರ್ ಆಗ್ಬೇಕಂತೆ. ರೇ ಒಬ್ರ ಮ್ಯಾನೇಜರ್ ಆಗ್ಬೇಕು ಅಂದ್ರೆ ಬ್ಯಾಂಕ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಬರ್ದಾಕ ಕೇಳು. ಅಲ್ಲೋಗ್ಬೇಕು ಮ್ಯಾನೇಜರ್ ಆಗಕ್ಕೆ. ಇಲ್ಲಿ ಬಂದ್ ಏನ್ ಮಾಡ್ತಾರೆ? ಸೆಲೆಬ್ರಿಟಿ ಮ್ಯಾನೇಜರ್ ಅಂದ್ರೆ ಶೂಟಿಂಗ್ ಡೇಟ್ಸ್, ಶೆಡ್ಯೂಲ್ ನೋಡ್ಕೊಳ್ಳೋದು, ಪೇಮೆಂಟ್ ಬಂದಿದ್ಯಾ ಇಲ್ವಾ ಎಲ್ಲ ಆತರ ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ಸೆಲೆಬ್ರಿಟಿ ಮ್ಯಾನೇಜರ್ ಅಂತ ಕರೀತಾರೆ. ಬರೀ ಬ್ಯಾಂಕ್ ಅಲ್ಲಿ ಇರ್ತಾರೆ ಮ್ಯಾನೇಜರ್ ಅನ್ಕೊಂಡು. ಆಕ್ಟರಿಗೆ ಮತ್ತು ಮ್ಯಾನೇಜರಿಗೆ ಒಂದು ಸೇತುವೆ ತರ ಅಂತ ಒಂದು ಕೆಲಸ ಮಾಡುವಂತ ವ್ಯಕ್ತಿಗೆ ಮ್ಯಾನೇಜರ್ ಅಂತಾರೆ. ತಾರಮ್ಮಜಿ, ಏನಮ್ಮ ನಿಮ್ಗೆ ಓಕೆನಾ? ಸೆಲೆಬ್ರಿಟಿ ಮ್ಯಾನೇಜರ್ ಆಗ್ಬೇಕು ಅಂದ್ರೆ ಕೆಲವೊಂದು ಕ್ವಾಲಿಫಿಕೇಶನ್ಸ್ ಇರ್ಬೇಕು, ಆಯ್ತಾ? ತರಮ್ಮ, ನಿಂಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ? ಯಾವ್ದಾದ್ರು ಶೂಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗಿದ್ರೆ ಹೇಳಮ್ಮ, ಅದನ್ನ ಅವ್ರೇನಾದ್ರು ಸಾಲ್ವ್ ಮಾಡ್ಕೊಟ್ರೆ ನೋಡೋಣ, ಒಂದು ಇಂಟರ್ವ್ಯೂ ನಡೆದೇ ಬಿಡ್ಲಿ. ಅಲ್ವಾ, ನನಗೆ ಈಗ ಒಂದ್ ಡೇಟ್ಸ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಒಂದ್ ಸಿನಿಮಾ ಪೋಸ್ಟ್ಪೋನ್ ಮಾಡ್ಬೇಕು. ಒಂದೇ ಡೇಟ್ ಅಲ್ಲಿ 2 ಸಿನಿಮಾ. 2 ಸಿನಿಮಾ ಆಗಿದೆ, 2 ಅಡ್ಜಸ್ಟ್ ಆಗ್ಬೇಕು. ಕಾಲ್ ಮಾಡಿಕೊಡಿ ತಾರಮ್ಮಜಿ, ನಾನು ಅದನ್ನು ಮ್ಯಾನೇಜ್ ಮಾಡ್ತೇನೆ. ಲೌಡ್ ಸ್ಪೀಕರ್ ಹಾಕಿ, ನಮಗೂ ಕೇಳಿಸ್ಲಿ. ಹಲೋ, ಲೌಡ್ ಸ್ಪೀಕರ್ ಹಾಕಿದೀನಿ. ಮತ್ ಕಿವಿಗೆ ಹಾಕಿ ಇಟ್ಕೊಂಡಿದ್ಯಾ? ಕರೆಕ್ಟ್ ಅಲ್ವಾ? ನಾನು ಯಾವಾಗ್ಲೂ ಹಾಗೆ. ಹಲೋ ಹಲೋ, ಯಾರು? ಅಪ್ಪ, ನಾನ್ ತಾರ ಮಾತಾಡ್ತೀನೋ. ಓ ತಾರಮ್ಮ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನೋ. ಅಲ್ಲಲ್ಲ, ಒಂದು ಡೇಟ್ಸ್ ಕೊಟ್ಟಿದ್ನಲ್ಲ, ಸ್ವಲ್ಪ
ಪ್ರಾಬ್ಲಮ್ ಆಗಿದೆ, ಇನ್ನೊಂದು ಪಿಕ್ಚರ್ ಕೊಟ್ಬಿಟ್ಟಿದೀನಿ. ಯಾವ್ದು 24ನೇ ತಾರೀಕಮ್ಮ? ಹೌದು ಹೌದು. ಅಯ್ಯೋ ಆಗಲ್ಲಮ್ಮ, ಜನರೇಟರ್ ಡೀಸೆಲ್ ಕೂಡ ತರಿಸಿಟ್ಬಿಟ್ಟಿದ್ದೀನಮ್ಮ. 24 ಅಲ್ವೇನೋ ಅಪ್ಪಿ, ಸ್ವಲ್ಪ ಹೆಂಗಾರು ಅಡ್ಜಸ್ಟ್ ಮಾಡೋ. ಏನ್ ನನ್ಗೆ ಆಗ್ತಾ ಇಲ್ಲ ಕಣೋ, 2 ಪಿಕ್ಚರ್ ಒಂದೇ ಡೇಟ್ ಅಲ್ಲಿ ಬಂದ್ಬಿಟ್ಟಿದೆ. ಇಲ್ಲಮ್ಮ ಅದು ನಾವ್ ಮಾತಾಡೋದು ಒಂದ್ ಕೆಲಸ ಮಾಡ್ತೀನಿ, ಒಂದ್ ನಿಮಿಷ. ನನ್ ಮ್ಯಾನೇಜರ್ ಇದಾರೆ. ಮ್ಯಾನೇಜರ್ ಕೊಡಿ ಕೊಡಿ. ನಿಮ್ ಹೆಸರೇನು? ಮಾಮ ಗುಂಡು ಮಾವ ಮಾಮ ಅಂತ ಮಾಮ ಗುಂಡು ಮಾಮ ಅಂತ. ಅವರು ತುಂಬಾ ಫೇಮಸ್ ಮ್ಯಾನೇಜರ್ ಕಣೋ, ಅವ್ರ ಹತ್ರ ಮಾತಾಡು ಪ್ಲೀಸ್. ನೀವು ಕೊಡಿ, ತಗೊಳ್ಳಿ. ನಮ್ಮ ಆಕ್ಟರ್ನವರ ಗ್ರಿಪ್ ಸಿಗ್ಬಾರ್ದು ಅವರಿಗೆ. ಐ ಆಮ್ ತಾರಾ ಅವರ ಸೆಲೆಬ್ರಿಟಿ ಮ್ಯಾನೇಜರ್. ನಮಸ್ಕಾರ ಸರ್. ಮಾಮ ಸ್ಪೀಕಿಂಗ್. ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ. ನೀವು ಜ್ಯೂಸ್ ಕುಡಿದ್ದೀರಾ? ಯಾವ್ದು ಅನ್ನೋದ್ರ ಮೇಲೆ ಡಿಪೆಂಡ್ ಸರ್. ಸಾಫ್ಟ ಹಾರ್ಡ? ಬೆಳಿಗ್ಗೆ ಹೊತ್ತು ಸಾಫ್ಟ್ ಸರ್, ರಾತ್ರಿ ಹಾರ್ಡು ಸರ್. ಹಾಗಾದ್ರೆ ನಮ್ ಫ್ಯಾಮಿಲಿ ಕುಡಿತೀರಾ? ಓ ಸರ್. ಹಂಗಾದ್ರೆ ಒಳ್ಳೇದು. ವಿಷಯ ಏನ್ ಗೊತ್ತಾ? ಹೇಳಿ ಸರ್. ಏಕರಮ್ಮಸ್ಯ ದ್ವಿಸ್ವಡಸ್ಯ ಕಾರ ಕಾಡ್ಲೆ ಬೀಜಸ್ಯ ಆಲಸ್ಯ ಆಲಸ್ಯ ಆಲಸ್ಯ. ಓ ಸೂಪರ್. ತಾರಾ ಮೇಡಮ್ ಡೇಟಸ್ಯ ಸ್ವಲ್ಪ ಕ್ಯಾನ್ಸಲ್ ಮಾಡಸ್ಯ. ಓಕೆ ಓಕೆ ಸರ್, ಓಕೆ ಸರ್. ನೋಡಿ ಪ್ರಾಬ್ಲಮ್ ಸಾಲ್ವ್. ನೀವು ಹೇಳಿದ ದಿನವೇ ಶೂಟಿಂಗ್ ಇಟ್ಕೊಳ್ತಾನಂತೆ ಅವನು. ಹೌದಾ? ಥ್ಯಾಂಕ್ ಯು ಮಾಮ. ತಗೊಳ್ಳಿ. ರೀ ಗುಂಡು, ಹೆಂಗ್ರಿ ಇದು? ಅದೇನ್ರಿ ಕಡ್ಲೆ ಬೀಜಸ್ಯ ಹಾಸ್ಯ ಹಾಸ್ಯ ಅಂದ್ಬಿಟ್ಟು? ಅಳಿ ಅಂದ್ರೆ ನೀವೆಂತ ಒಂದು ಹೆಣ್ಣಿನ ಮನಸ್ಸನ್ನ ಇನ್ನೊಂದು ಹೆಣ್ಣು ಮಾತ್ರ ಅರ್ಥ ಮಾಡ್ಕೊಳ್ಳೋದು ಅಂತನಾ? ಮತ್ತೆ ಒಬ್ಬ ಕುಡುಕನ ಮನಸ್ಸನ್ನ ಇನ್ನೊಬ್ಬ ಕುಡುಕ ಮಾಡ್ಕೊಳ್ತಾನೆ. ಕುಟುಂಬವ ಏನ್ರಿ ಡೇಟ್ ಇಷ್ಟ ಚೆನ್ನಾಗಿ ಒಪ್ಪಿಸ್ಬಿಟ್ರೆ? ನಂಗೂ ತುಂಬಾ ಪ್ರಾಬ್ಲಮ್ಗಳಿದೆ, ದಯವಿಟ್ಟು ಸಾಲ್ವ್ ಮಾಡ್ಕೊಡಿ. ನರ ದೌರ್ಬಲ್ಯದ ಡಾಕ್ಟರ್ ನಾನಲ್ಲ. ಅದಲ್ಲ ರೇ, ಅದಕ್ಕೆ ಬೇರೆ ಡಾಕ್ಟರ್ ಹತ್ರ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಕುರಿ ಏನಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದೆಯಾ? ಅದಲ್ಲಪ್ಪ, ಫ್ಲೋ ಏನೋ ಹೇಳ್ಬಿಟ್ಟಾನೆ. ಎಲ್ಲ ಕೇಳ್ಬಿಡಿಕ್ರಿ. ನನ್ಗೆ ಮ್ಯಾನೇಜರ್ ಆಗಿ ಡೇಟ್ ಗಳನ್ನ ಅದು ಇದು ಅಡ್ಜಸ್ಟ್ ಮಾಡ್ಕೊಡಕ್ಕೆ. ಬೇಡ ಕಣ. ಬೇಕಾದಾಗೆಲ್ಲ ಆನ್ ಮಾಡೋದಕ್ಕೆ ಇದೇನ್ ಬಾತ್ರೂಮ್ ಸ್ವಿಚ್ ಏನೋ? ಇದೊಂಥರ ಲಕ್ಕು. ಸುಮ್ನೆ ಹೆಂಚ್ ಮೇಲೆ ದೋಸೆ ಅಂಟ್ಗಳ್ದು ಹಂಗೆ ಬಂದಂಗೆ ಹೇಳ್ತಾ ಇದೀನಿ. ನಾನ್ ನಿನ್ ಮಾತ್ ನಂಬಲ್ಲಮ್ಮ ಮಾವ. ಅದೆಷ್ಟೇ ಕಷ್ಟ ಆಗ್ಲಿ, ನೀವೇ ನನಗ್ ಮ್ಯಾನೇಜರ್. ಕರಮ್ಮ, ನಿಮಗಿಂತ ಮುಂಚೆ ನಾನು ಅಪಾಯಿಂಟ್ಮೆಂಟ್ ನೀವು ಆರ್ಡರ್ ಕೊಟ್ಟಿಲ್ಲ, ನಾನು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ. ಅಪಾಯಿಂಟ್ಮೆಂಟ್ ಕೊಟ್ಬಿಡ್ತೀಯ ಅನ್ಕೊಳು. ಆಲೆ ಕೊಡ್ಲಿ. ಮ್ಯಾನೇಜರ್ ಅಪಾಯಿಂಟೆಡ್. ಅಬ್ಬಾ ಸೈನ್ ಆಗೋಯ್ತು. You are appointment as my manager in this world in the record of this today from the day. ಅದೇ ಡೈಲಾಗ್ಸ್ ಅನ್ನ ತಿರುಗಿ ಹೇಳು. Golden words are cannot be repeated to each other by therefore the day of the day. You are my manager, that's all. ಕುರಿ ಸರ್, ನಿಮ್ಮ ಸಮಸ್ಯೆಯನ್ನು ಹೇಳಿ ನಾನು ಈಗಲೇ ಪರಿಹಾರ ಕೊಡಿಸ್ತೇನೆ. ನಾನು 2 ಪಿಕ್ಚರ್ ಅವ್ರಿಗೆ ಡೇಟ್ ಕೊಟ್ಬಿಟ್ಟಿದ್ದೀನಿ. ಎಸ್. ಅದರಲ್ಲಿ ಯಾವ್ದಾದ್ರು ಒಂದು ಪಿಕ್ಚರ್ ನ ಪೋಸ್ಟ್ ಪೋನ್ ಮಾಡಿಸಿ ಸಾಕು. ಫೋನ್ ಮಾಡಿ ಕೊಡಿ, ನನ್ನ ಮಗ ನಾನು ಮಾತಾಡ್ತೇನೆ. ಕೋಬ್ರಾ ಅವನು ಯಾವನ ಕರೆನ್ಸಿನೇ ಹಾಕ್ಸಿಲ್ಲ. ಮತ್ಯಾವ್ದು ಸೆಲೆಬ್ರಿಟಿ ಫೋನಿಗೆ ಕರೆನ್ಸಿ ಆಗ್ಲಿಲ್ಲ. ಇರಮ್ಮ, ಇಲ್ಲಿಬ್ರು ಕರ್ಣ ಇದಾರೆ, ದಾನಸೂರ ಕರ್ಣ. ಕೊಡಿ ಮಾಡಿ ಮಾಡ್ತಾರೆ. ಹಲೋ ರಮೇಶ? ನಾನೇ ಕುರಿ ಅಮ್ಮ. ಕುರಿ ಕಣು. ಯಾವ ಕುರಿ ಅಂತ ಹೇಳಿ? ಬನ್ನೂರು ಕುರಿ ಅಲ್ಲಪ್ಪ. ಕೆಜಿ ಲೆಕ್ಕ ತೂಕ ಹಾಕ ಕುರಿ ಅಲ್ಲ, ಕೆಜಿ ಲೆಕ್ಕ. ಮಟನ್ ಅಂಗಡಿ ಅವನಲ್ಲ ನಾನು. ಕುರಿ ಅಪ್ಪ. ಬಿಗ್ ಬಾಸ್ ರನ್ನರ್ ಅಪ್ ಹೇಳು. ಕುರಿ ಬಿಗ್ ಬಾಸ್ ಉದೀಪ್ ಅವ್ರ ಅಲ್ಲ ಕಣು. ರನ್ನರ್ ಅಪ್ ಬಿಗ್ ಬಾಸ್ ಅಲ್ಲಿ ಎಲ್ಲಾನು ಚೆನ್ನಾಗಿ ವೋಟ್ ಮಾಡಿದೀನಿ ಅಂದಲ್ಲ. ನಾನ್ ಕಣು ಮಜಾ ಟಕ್ಕಿಸು. ಅಂತೂ ಮಜಾ ಟಾಕಿಸ್ ಹೇಳಿದಕ್ಕೆ ಕೊಂಡಿಡ್ದ. ಇಲ್ಲಮ್ಮ,
ಅವನೇ ಕೇಳ್ದ ಏನಂತ? ಅದೇ ಒಂಟೆ ಬ್ಯಾಗ್ ತೊಳೆಯೋನಲ್ವಾ ನೀನು ಅಂತ ಪಟಾಕಿತ್ಲ ಅವನಲ್ವಾ ಅಂತ ಮಾತಾಡಿ. ಅಪಾರ್ಟ್ಮೆಂಟ್ ಲೆಟರ್ ಕೊಡಿ. ಅಪಾಯಿಂಟ್ಮೆಂಟ್ ಲೆಟರ್ ಕೊಡಿ. ಹಲೋ, ನಾನು ಕುರಿಯೋರ ಮ್ಯಾನೇಜರ್ ಗುಂಡು. ನೀವು ಕುಡಿತೀರಾ ಇಲ್ವಾ? ಅವಾಗಿದ್ರೆ ಸ್ವಲ್ಪ ಕಷ್ಟ ಆಗುದಿಲ್ಲ. ಏನ್ ಪ್ರಾಬ್ಲಮ್ ಇಲ್ಲ. ಅಲ್ಲ, ನಂಬಿಕೆ ಇದೆ ನನ್ಗೆ. ನಾನು ದೊಡ್ಡ ಸೆಲೆಬ್ರಿಟಿನೇ, ಮಾತಾಡಿ, ಬಿಲ್ಡಪ್ ಕೊಡ್ರಿ, ಆವಾಜ್ ಹಾಕಿ ಹೇಳ್ತೀನಿ. ಆವಾಜ ನೋಡಿ ಈಗ. ಹಲೋ, ಏನ್ರಿ ನಮ್ಮ ಕುರಿ ಅಂದ್ರೆ ಏನ್ ಅನ್ಕೊಂಡಿದ್ದೀರ ನೀವು? ನೀವು ಹೇಳಿದ ಡೇಟಿಗೆ ಅವ್ರು ಶೂಟಿಂಗ್ ಬರ್ಬೇಕಾ ರೇ? ಅವ್ರು ಯಾವತ್ತು ಬರ್ತಾರೆ ಅವತ್ತು ಶೂಟಿಂಗ್ ಇಡಿ. ಏನ ನೀವ್ ಹೇಳಿದ್ರೆ ಲೊಕೇಶನ್ಗೆ ಬರ್ಬೇಕಾ ನಮ್ಮ ಕುರಿ ಸರ್? ಏನ್ ಅನ್ಕೊಂಡಿದೀರ ಅವರನ್ನ? ನಿಮ್ಗೆ ಅವ್ರು ಬೇಕಂದ್ರೆ ಅವರ ಮನೆ ಹತ್ರ ಬಂದು ವೀನ್ ಮ್ಯಾಟ್ ಹಾಕಿ ಶೂಟ್ ಮಾಡ್ಕೊಂಡು ಹೋಗಿ. ಹೌದು, ಕೊಡ್ತೇನೆ. ಇನ್ನು ನೀವು ಮಾತಾಡಿ ಮಾವ. ಲೌಡ್ ಸ್ಪೀಕರ್ ಹಾಕ್ತೀನಿ, ಎಲ್ರು ಕೇಳಿಸ್ಕೊಳ್ಳಿ. ಅದೇ ಅಪಾರ್ಟ್ಮೆಂಟ್. ಹಲೋ, ಏನ ದೊಡ್ಡ ಸ್ಟಾರ ನೀನು? ಕಾರ ಬೂಂದಿ ನನ್ನ ಮಗನೇ, ನೀನಿರೋ ಜಾಗಕ್ಕೆ ಬಂದು ಶೂಟಿಂಗ್ ಮಾಡ್ಬೇಕಾ? ಏನ್ ಹೆಣ್ ಕೊಟ್ಬಿಟ್ಟು ಅಳಿಮೈತನ ಮಾಡಕ್ಕ ಬರ್ಬೇಕು ನನ್ನ ಮಗನೇ? ಏನ ನೀನ್ ಹೇಳ್ದಾಗ್ಲೇ ಶೂಟಿಂಗ್ ಇಟ್ಕೋಬೇಕಾ? ಏನ್ ಮಫ್ಲರ್ ಕಟ್ಕೊಂಡು ಬಾಣಂತಿದ್ದಾರೆ ಕೂತಿದ್ಯಾ ಒಳಗೆ? ನನ್ನ ಮಗನೇ, ಏನ್ ಇಂಡಸ್ಟ್ರಿನೇ ಆಳ್ತಾವನೆ ಅನ್ನಂಗ್ ಬಿಲ್ಡಪ್ ಕೊಡ್ತೀನಿ ನಿನ್ ಮ್ಯಾನೇಜರ್ ಕೈನಲ್ಲಿ. ಲೇ ಬುಡ್ಕೆ, ಹೇಳ್ತೀನಿ ಕೇಳಿಸ್ಕೊ. ನಿನ್ನ ಮಕ್ಕ ನಾಯಿ ತಿನ್ನ, ನಿನ್ ಕೊಡ್ಲಿಕ್ಕೆ ನನ್ ಜೋರ್ ತಗ್ಲಕ್ಕ, ನಿನ್ ಮಕ್ ನನ್ನ ಮನೇಲಿ ಕೈ ತೊಳಿಯ ನೀರು ಉಯ್ಯ. ಇನ್ ಮೇಲೆ ಸಿನಿಮಾದಲ್ಲಿ ನೀನ್ ಇಲ್ಲ ಕಣ. ಈ ಕೆಲವು ನಿನ್ನ ಶೂಟಿಂಗ್ ಇಂದ ಕಿತ್ತು ಬಿಸಾಕಿದೀನಿ. ಅದ್ ಏನ್ ಮಾಡ್ಕತ್ತೀಯ ಮಾಡ್ಕೋ ಫೋನು. ಕುರಿ ಸರ್, ಶೂಟಿಂಗ್ ಅಲ್ಲ ಸಿನಿಮಾನೇ ಕ್ಯಾನ್ಸಲ್ ಮಾಡಿಸಿದೀನಿ. ಯಾವನೇ ಅವನು ಸಿನಿಮಾ ಪೋಸ್ಟ್ ಪೋನ್ ಮಾಡ್ತು ಅಂದ್ರೆ ಸಿನಿಮಾನೇ ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟಲ್ಲ. ಇರ್ಲಿ ಬಿಡ, ಒಂದ್ ಸಿನಿಮಾ ತಾನೇ ಕ್ಯಾನ್ಸಲ್ ಆಗಿದ್ದು. ಅದೇ ಡೇಟ್ ಅಲ್ಲಿ ಇನ್ನೊಂದ್ ಸಿನಿಮಾ ಇದೆಯಲ್ಲ, ಅದನ್ನ ಮ್ಯಾನೇಜ್ ಮಾಡ್ಕೊಂಡ್ಬಿಡು. ಒಬ್ರ ನೀನ್ ಹೇಳಿದ ತಕ್ಷಣ ಅದೇ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ. ಹಲೋ ಕುರಿ ಸರ್, ಹೇಳಿ. ನಿಮ್ ಮನೆ ಮುಂದೆ ಬ್ಲೂ ಮ್ಯಾಟ್ ನಲ್ಲಿ ಶೂಟಿಂಗ್ ಮಾಡಬಹುದಾ? ಇಲ್ಲ, ಗ್ರೀನ್ ಮ್ಯಾಟಲ್ ಮಾಡಂಗಿದ್ರೆ ಮಾಡಿ. ಅಯ್ಯೋ ತುಕಾಲಿ ನನ್ನ ಮಗನೇ, ಕನ್ನಡಿಲಿ ನಿನ್ನ ಮುಖ ನೀನೇ ನೋಡ್ಕೊಂಡ್ರೆ ನಿನ್ಗೆ ಅಸಹ್ಯ ಆಗತ್ತೆ. ಅಂತದ್ರಲ್ಲಿ ನಿನ್ನ ಹಾಕೊಂಡು ನಾನ್ ಪಿಕ್ಚರ್ ಮಾಡ್ಬೇಕಾ? ಕಚ್ಚಡ, ಕಂಪ್ರಿ, ತೊಟ್ಟಿ, ಒಂಟೆ, ಟೀ ಕುಡಿಯೋ ನಿನ್ಗೆ ಇಷ್ಟಿರ್ಬೇಕಾದ್ರೆ ನನ್ಗೆ ಇಷ್ಟಿರ್ಬೇಡ. ಸರ್, ನಾನು ಆ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳಿದ್ದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಲೇ ತಿರ್ಕೆ ಶೋಕಿ ನನ್ನ ಮಗನೇ, ನಾನು ಮ್ಯಾನೇಜರ್ ಅಲ್ಲ ಮಾತಾಡ್ತಾ ಇರೋದು. ಈ ಎರಡೂ ಸಿನಿಮಾ ಪ್ರೊಡ್ಯೂಸರು. ಎರಡು ಪಿಕ್ಚರ್ ನೀವೇನ ಸರ್ ಪ್ರೊಡ್ಯೂಸರು? ಮತ್ ಒಂದ್ಸಲನು ಸೆಟ್ಟಿಗೆ ಬಂದೇ ಇರ್ಲಿಲ್ಲ. ನೋಡ್ಕೋತೀನಿ ಮಾವ. ಪೋಸ್ಟ್ ಪೋನ್ ಮಾಡಿಸೊಂದ್ 2 ಸಿನಿಮಾನು ಕ್ಯಾನ್ಸಲ್ ಮಾಡಿಸ್ತಾನೆ. ಬಾಯಿಗೆ ಮಣ್ಣಾಕ್ಬಿಟ್ಟಲ್ರಿ. ತುಕಾಲಿ ನನ್ನ ಮಗನೇ, ಫಸ್ಟ್ ಫೋನ್ ಹಾಕ್ಬಿಡು. ಆಫೇ ಮಾಡ್ಬಿಟ್ಟ ಕೊಡು. ಇದು ಬಿಡಿ ಕುರಿ ಸರ್, ಯಾವ್ದಾದ್ರು ಹಳೆ ಪೇಮೆಂಟ್ ಬಾಕಿ ಇದ್ರೆ ಹೇಳಿ, ನಾನೇ ವಸೂಲ್ ಮಾಡಿ ಕೊಡ್ತೀನಿ. ಯಾರು ನೀವು ವಸೂಲಿ ಮಾಡ್ಕೊಡೋದು? ಮಕ ಮುಚ್ಚ, ನಿಮ್ ಸವಾಸನೆ ಬೇಡ. ಇದ್ದಿದ್ 2 ಪಿಕ್ಚರ್ ಕ್ಯಾನ್ಸಲ್ ಮಾಡಿ ನಾನೇ ಮಾತಾಡ್ಕೋತೀನಿ. ಹಲೋ ಸರ್, ಆ ಲಂಡನ್ ಅಲ್ಲಿ ಶೂಟಿಂಗ್ ಮಾಡೋಣ ಅಂತಿದ್ರಲ್ಲ, ಲಂಡನ್ ಅಲ್ಲಿ ಅರ್ಧ, ಪ್ಯಾರಿಸ್ ಅಲ್ಲಿ ಅರ್ಧ ಮಾಡೋಣ. ನನ್ಗೆ ಓಕೆ. ಆಯ್ತು. ಓಕೆ. ಅಲ್ಲಿ ನನ್ಗೆ ಉಳ್ಕೊಳಕ್ಕೆ ಒಂದು ಜನರೇಟರ್ ಬೇಕು, ಕ್ಯಾರವನ್ ಆಗಲ್ಲ, ಚಳಿ. ಪೇಮೆಂಟ್ ಎಲ್ಲ ಫಸ್ಟ್ ಕೊಟ್ಬಿಡ್ಬೇಕು. 4 ಕೋಟಿ. ಓಕೆನಾ? ಅದ್ ಹೇಳಕ್ಕೆ ಎಷ್ಟು ಖುಷಿ ಆಯ್ತದೆ. 4 ಕೋಟಿ ಅನ್ನೋದು. 4 ಕೋಟಿಯಾ? ಸರಿ. ಓಕೆ. ಆಗ್ಲೇ ರೀಚಾರ್ಜ್ ಮಾಡ್ಸಿಲ್ಲ ಅಂತಂದೆ, ಮತ್ ಫೋನ್ ಹೆಂಗ್ ಕನೆಕ್ಟ್ ಆಯ್ತು? ಜೋಬಲ್ಲಿ ಇಟ್ಟಿದ್ನಲ್ಲ, ಇಂದ್ರಜಿತ್ ಅವರು 10 ರೂಪಾಯಿಗೆ ರೀಚಾರ್ಜ್ ಮಾಡಿಸಿದ್ರು. ಅವ್ರ 10 ರೂಪಾಯಿಗೆ ರೀಚಾರ್ಜ್ ಮಾಡ್ಸಿರ್ಲಿ, IST ಕಾಲಿಂಗ್ ಮಾಡಿದೆ ನೀನೀಗ. 10 ರೂಪಾಯಿಗೆ IST ಕಾಲ್ ರೀಚಾರ್ಜ್ ಮಾಡ್ಸಿದ್ರು ಅವರು. ಎಲ್ಲಿ ಬರ್ತದೆ 10 ರೂಪಾಯಿಗೆ IST ಕಾಲು? ಅವ್ರ ಇನ್ಫ್ಲೂಯೆನ್ಸ್ ಐತಪ್ಪ, ಮಾಡ್ಸಿದ್ರು. ಯಾವ್ದೋ ಹೊಸ ಮಾಡ್ತಿದ್ದೆ ಅವ್ರೇ ಹೇಳ್ತಾವ್ರೆ. ಇಂಥವ್ರಿಗೆ ನಾನು ಮ್ಯಾನೇಜರ್ ಆಗ್ಬೇಕಾಗಿ ಅಂದ್ರೆ ನೀವು ಲೆವೆಲ್ ಏನು? ರೀಚಾರ್ಜ್ ಮಾಡುವಂತ ಯೋಗ್ಯತೆ ಎಲ್ಲ ಸೆಲೆಬ್ರಿಟಿ. ನನ್ನ ಎದುರಲ್ಲಿ ಕ್ಷಣ ಮಾತ್ರ ನಿಲ್ಬೇಡ, ಹೋಗು.
ನಾನು ಗೆಸ್ಟ್ ಇದ್ದು ಇಲ್ಲಿಗೆ ಗೆಸ್ಟ್ ಅಂತ ಬಂದಿದ್ದು. ಇದು ಮಜಾಡಾಕಿಸಿದ್ದು ಪೇಮೆಂಟ್ ಇಲ್ವಾ? ವಾ 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 ಬಾ ಏನ್ರೋ ನಿಮ್ ಅವತಾರ, ಯಾಕ್ರೋ ಹಿಂಗ್ ಬಂದಿದ್ದೀರಾ? ಅದು ಬಾವು ನಾವೆಲ್ಲ ಸೇರ್ಕೊಂಡು ಮಜಾ ಡೈನಿಂಗ್ ಸ್ಟಾರ್ ಶುರು ಮಾಡ್ತಾ ಇದ್ವಿ. ಮಜಾ ಡೈನಿಂಗ್ ಸ್ಟಾರ್ ಏನ್ ಊಟ ಮಾಡೋದು ಅದು? ಅಲ್ಲಪ್ಪ, ಕುಣಿಯೋದಿಲ್ವಾ? ಅಯ್ಯೋ, ಮಜಾ ಡ್ಯಾನ್ಸಿಂಗ್ ಸ್ಟಾರ್. ಅದೇ ಎರಡು ಅರ್ಸೈತಲ್ಲ, ಎರ್ಕಬೇಡ ಸುಮ್ಮನೆ. ತುಜಾ, ಇವತ್ತು ಮನೆಗೆ ನಮ್ಮ ಶಿವಾರ್ಜಿನ ಸಿನಿಮಾದವರು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅವ್ರಿಗೆಲ್ಲ ವಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಅದು ಅಲ್ಲದೆ ನಮ್ಮ ಮಾಸ್ಟರ್ ತುರುಳಿ ಮಾಸ್ಟರ್ ಬಂದಿದ್ದಾರೆ ಅಂತ ಬಂದಿದ್ದಾನೆ. ಈ ತರ ಹೆಸರನ್ನ ತುರುಳಿ ಅಲ್ಲ, ಮುರುಳಿ. ಮುರುಳಿ. ಓಹೋ, ಈಗ ಇದು ಅಲ್ಲ, ಇವಾಗ ಮುರಳಿ ಮಾಸ್ಟರ್ ಬಂದಿದ್ರೆ ನಿನಗೇನಲ್ಲಿ? ಏನಿಲ್ಲ ಸರ್, ನಮ್ಗೆ ಡ್ಯಾನ್ಸ್ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಸರ್. ಪಾಪ ಮಾಸ್ಟ್ರು ಸಿನಿಮಾಗ್ ಬಂದ್ಮೇಲೆ ಡ್ಯಾನ್ಸ್ ಕಲ್ತಿರೋದು. ಕೂತ್ಕೊಳ್ಳಿ, ಸುಮ್ಮನೆ ಉದ್ವೇಗ ಒಳಗಾಗ್ಬೇಡಿ. ಹೆಂಗಿದ್ರು ಮುರಳಿ ಮಾಸ್ಟರ್ ಬಂದವ್ರೆ. ಅವ್ರ ಆಪೋಸಿಟ್ ಅಲ್ಲಿ ಒಂದು ಡ್ಯಾನ್ಸ್ ಕಾನ್ಸ್ಟಿಪೇಷನ್ ಮಾಡಿಸಬ. ಈಗ ಕಾನ್ಸ್ಟಿಪೇಷನ್ ಆದಾಗ ತಾನೇ ನೀನ್ ಡ್ಯಾನ್ಸ್ ಮಾಡೋದು. ಅದಲ್ಲಪ್ಪ, ಒಬ್ರಿಗೊಬ್ರು ಮಾಡಕ್ಕಿಲ್ಲ, ಫೈಟಿಂಗು ಡ್ಯಾನ್ಸ್ ಅಲ್ಲಿ ಕಾನ್ಸ್ಟಿಪೇಷನ್ ಕಾಂಪಿಟೇಷನ್ ಎರಡರಲ್ಲೂ ಸಣ್ಣ ಐತಲ್ಲ, ಸಣ್ಣದು ಬುಟ್ಟಾಕಪ್ಪ ನೀನು. ನಾವೆಲ್ಲ ರೆಡಿ ಆಗಿ ಬಂದ್ಬಿಡಿ, ತೋಡಿಲಿ. ಮಜಾ ಡ್ಯಾನ್ಸಿಂಗ್ ಸ್ಟಾರ್ ಅಲ್ಲಿ ಯಾರಿಗೆ ಟ್ರೋಫಿ ಬರ್ತದೆ ಅಂತ ತೋಡೇ ಬಿಡೋಣ. ಟ್ರೋಫಿಗೆ ಅಯ್ಯಪ್ಪ. ಸರಿ, ಒಂದ್ ಕೆಲಸ ಮಾಡೋಣ. ಈಗ ಮುರಳಿ ಮಾಸ್ಟರ್ ಮತ್ತೆ KR ಪೇಟೆ ಒಂದು ಟೀಮು. ಓಕೆ, ನೀವು 3 ಜನ ಒಂದು ಟೀಮ್. ಬನ್ನಿ ಈ ಕಡೆ. ಬನ್ನಿ ಮಾಸ್ಟರ್. ತಾರಮ್ಮ ಜಡ್ಜ್. ಓಕೆ, ಕಾನ್ಸೆಪ್ಟ್ ನಾನ್ ಕೊಡ್ತೀನಿ. ಆಯ್ತಾಯ್ತು ಕೊಡಪ್ಪ. ನಾವೇನ್ ಡ್ಯಾನ್ಸ್ ಕಂಡೇ ಇಲ್ವಾ? ನಮ್ದು ಕುಂತ್ರು ಡ್ಯಾನ್ಸು, ನಿಂತು ಡ್ಯಾನ್ಸು, ಮನಿ ಕಂಡ್ರು ಡ್ಯಾನ್ಸ್. ನಾವು ನಿದ್ದೆ ಮಾಡ್ಬೇಕಾದ್ರು ಡ್ಯಾನ್ಸ್, ನಾವು ಕನಸು ಕಾಣ್ಬೇಕಾದ್ರು ಡ್ಯಾನ್ಸ್. ನಮ್ಗದ್ ಕಷ್ಟ. ಆಯ್ತು, ಅದೇನಾಗುತ್ತೆ ನೋಡ್ಬಿಡೋಣ. ಈಗ ಮೊದಲನೇ ಕಾನ್ಸೆಪ್ಟ್ ಏನು ಅಂದ್ರೆ, ತಿರು ಹೇಳಪ್ಪ, ನೀನ್ ಅಂತ ಹೇಳ್ಬೇಕಂದ್ರೆ ತಮ್ಮ ಅಂತ ಇಟ್ಕೊಳ್ಳಿ. ಈಗ ನಮ್ದು ಟೀಮ್ ಸ್ಪಿರಿಟ್. ಓಕೆ, ತಮ್ಮ ತೋರ್ದೆ ತೋಡ್ಬಾರ್ದನ್ನ ನಾನ್ ತೋಡ್ದೆ, ನಾನಿಂದ ತಿನ್ನ. ನೀವು ತೋಡಿದ್ನ ನಾವು ಮುಚ್ಚಾಕ್ದು, ನೀವು ತೋಡಿದ್ನ ನಾವು ಮುಚ್ಚಾಕ್ದು. ಸದ್ಯ ಉದ್ದೇಶ ಅಲ್ಲಿ ಏನೇನೋ ಮಾಡ್ಬಿಟ್ಟಿದ್ದ. ಅದಕ್ಕೆ ಮುಚ್ಚು. ಏನೋ ಇದು, ಏನೋ ಮಾಡಿದ್ರಿ? ಟೀಮ್ ಸ್ಪಿರಿಟ್. ಟೀಮ್ ಸ್ಪಿರಿಟ್. ತೋಡ್ದೆ. ಈಗ ಫಸ್ಟ್ ಯಾರು ನಿಮ್ ಟೀಮಲ್ಲಿ? ಆಲ್ವೇಸ್ ಲೇಡೀಸ್ ಫಸ್ಟ್ ಅಂದ್ರೆ ನಾನೇ ಮಾಡ್ತೀನಿ ಬಾವ. ಅಯ್ಯೋ ಕರ್ಮ ಕಾಂಡ್ವೆ. ಲೇಡೀಸ್ ಫಸ್ಟ್. ನೀನ್ ಲೇಡೀಸ್ ಏನೋ? ಅಪ್ಪ, ನಾನು ಹೇಳಿದ್ದು ಲೇಡೀಸ್ಗೆ ಫಸ್ಟ್ ಯಾವಾಗ್ಲೂ ಮುದ್ದೇಶ ಅಂತ. ಕಮಾನ್, ಕೊಡೋದೇನ್ ಕಾನ್ಸೆಪ್ಟ್ ಕೊಡಪ್ಪ. ನೀನ್ ಸುಮ್ಮನೆ ತಲೆ ತಿನ್ಬೇಡ ನಮ್ಗೆ. ನೋಡೋ, ದೊಡ್ಡ ಒಂದು 1000 ಜನ ಇರುವಂತ ಒಂದು ಸಭೆ, ಅದ್ರಲ್ಲಿ ನೀನ್ ಪರ್ಫಾರ್ಮ್ ಮಾಡ್ತಿದ್ಯಾ. ಆದ್ರೆ ನೀನ್ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ನಿನ್ ಪ್ಯಾಂಟ್ ಒಳಗೆ ಜೇಳೆ ಹೋಗ್ಬಿಟ್ಟಿದೆ, ಅದನ್ನ ತೆಗಿಬೇಕು. ಆದ್ರೆ ಪ್ಯಾಂಟ್ ಕೈ ಹಾಕೊಳ್ಳಂಗಿಲ್ಲ, ಏನು ಮಾಡಂಗಿಲ್ಲ, ಹಂಗೆ ತೆಗಿಬೇಕು. ಕಮಾನ್, ಮ್ಯೂಸಿಕ್. ಬಾಬಾ ಮುದ್ದೆ ತಾಕತ್ತಾವ್ ಮಾಡ್ದೆ. ನಾನ್ ಮಾಡ್ದಂಗೆ ಅವ್ರು ಮಾಡಕ್ಕಾಯ್ತಾ? ನೀನ್ ಮಾಡ್ದಂಗೆ ದೇವರಾಣೆ ಮಾಡಕ್ಕಾಗಲ್ಲ. KR ಪೇಟೆ ಬಾ. ಸೇಮ್ ಕಾನ್ಸೆಪ್ಟ್. ಓಕೆ, ರೆಡಿ, ಮ್ಯೂಸಿಕ್.
ಕೇರ್ಪೇಟೆ ಜಿರ್ಲೇನ ನಾನು ನಿಜವಾಗ್ಲೂ ಒಳಗೆ ಬುಟ್ಕ ಬಂದಿದ್ದೆ. ಅದಕ್ಕೆ ನಮ್ದಷ್ಟು ನ್ಯಾಚುರಲ್ ಅಮ್ಮ. ನೆಕ್ಸ್ಟ್ ಡ್ಯಾನ್ಸ್ ಮಾಡ್ತಾ ಇದ್ಯಾ? ಓಕೆ ಓಕೆ. ಆದ್ರೆ ಗೊತ್ತಿಲ್ಲದೆ ಇರೋಂಗೆ ಶೂ ಅಲ್ಲಿ ಸಗಣಿ ತುಳಿದು ಬಿಟ್ಟಿದ್ಯಾ? ಜನಕ್ಕೆ ಗೊತ್ತಾಗ್ದಂಗೆ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂದ್ರೆ ಹಿಂಗೆ. ಅಬ್ಬಾಸ್ ಮಾಸ್ಟರ್ ಬನ್ನಿ. ಸೇಮ್ ಮ್ಯೂಸಿಕ್. ಭರತ್ ತಿರ್ಪೆ, ನೀನು ಯಾವ್ದೋ ಸಭೆಗೆ ಹೋಗಿದ್ಯಾ, ಸ್ಟೇಜ್ ಮೇಲೆ ನಿಂತಿದ್ಯಾ, ಅಭಿಮಾನಿಗಳು ನಿನ್ಗೆ ಹಾರ ಹಾಕ್ಬಿಟ್ಟಿದ್ದಾರೆ. ಆದ್ರೆ ಬೇಕು ಅಂದ್ಬಿಟ್ಟು ಅದಕ್ಕೆ ತುರ್ಕೆ ಸೊಪ್ಪು ಹಾಕೊಟ್ಬಿಟ್ಟಿದ್ದಾರೆ. ಮೈಯೆಲ್ಲ ನಾವೇ ಕೆರ್ಕೋಬೇಕು ಡ್ಯಾನ್ಸ್ ಮಾಡ್ತಾ. ಕೆರ್ಕೋ, ಅದೇಂಗ್ ಕೆರ್ಕೋತೀಯ? ಮುದ್ದೇಶ ಆ ತುರ್ಕೆ ಸೊಪ್ಪಿನ ಹಾರ ಹಾಕು. ಹೆಲ್ಪ್ ಮಾಡ್ತೀನಿ. ಮ್ಯೂಸಿಕ್. ಸೂಪರ್, ತಕಾತಾಗಿತ್ತು. ಯಾವ ಕರಡಿನೂ ಈ ತರ ಕೆರ್ಕೊಂಡಿರಲ್ಲ, ಹಂಗ್ ಕೆರ್ಕೊಂಡಿದ್ಯಾ ಅಮ್ಮಗನೆ. ವೆರಿ ಗುಡ್, ವೆರಿ ಗುಡ್. ಇವಾಗ ನಿಮ್ಮಿಬ್ರಿಗೂ ಸೇಮ್ ಚಾಲೆಂಜ್. ಬನ್ನಿಪ್ಪ. ರೆಡಿ? ಮ್ಯೂಸಿಕ್. ಬಹಳ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಸರ್, ಬಹಳ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಅರ್ಥ ಅನ್ನೋದು ತುಂಬಾ ಚೆನ್ನಾಗಿತ್ತು. ಇಬ್ರು ಪೈಪೋಟಿಯನ್ನ ನಡೆಸಿದ್ರೆ, ಆದ್ರೆ ರಿಸಲ್ಟ್ ಅನ್ನ ನಮ್ಮ ಜಡ್ಜ್ ತಾರಮ್ಮ ಅವ್ರು ಕೊಡ್ಬೇಕಾಗಿದೆ. ಯಾರು ಗೆದ್ದಿರೋದು? ನೋಡಕ್ಕೂ ಜಡ್ಜ್ ಮಾಡಕ್ಕೂ ತುಂಬಾ ಕಷ್ಟವಾಗಿದೆ. ಹೌದು, ಎಂತ ಪ್ರತಿಭೆಗಳು ಇಲ್ಲಿ. ಹೌದೌದು, ನಾನು ಈ ತರ ಕಾನ್ಸೆಪ್ಟ್ ಎಲ್ಲೂ ನೋಡಿಲ್ಲ ಸೃಜಾ. ಈಗ ವಿನ್ನರ್ 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 ನೀವು ತುಂಬಾ ಮೊದ್ಲೇ ನುರಿತವರು, ನಿಮ್ಗೆ ಪಾಯಿಂಟ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಅವನು ಆರ್ಟಿಸ್ಟ್, ಆದ್ರೆ ನಿಜವಾಗ್ಲೂ ಕಷ್ಟಪಟ್ಟಿರೋರು ಇವರು. ಬಿಟ್ರೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಅಪ್ಪ ಗೆದ್ದಿದ್ದಾಯ್ತಾನೆ, ಸಂತೋಷನಾ? ಹೋಗಿ ನಾನೊಂದು ಡ್ಯಾನ್ಸ್ ತಾಲನೇ ಓಪನ್ ಮಾಡ್ಬಿಡ್ತೀನಿ. ಬಾಯ್ ಸರ್, ಥ್ಯಾಂಕ್ ಯು. ಅಮ್ಮ, ಈಗ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಶಿವಾರ್ಜುನ ಸಿನಿಮಾ ಮತ್ತೆ ರಿಲೀಸ್ ಆಗಿದೆ. ಜನರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ರೀತಿಯಾದಂತ ಒಂದು ಕ್ಯೂರಿಯಾಸಿಟಿ ಎಕ್ಸ್ಪೆಕ್ಟೇಷನ್ ಇದೆ. ಶಿವಾರ್ಜುನ ಸಿನಿಮಾ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಚಿರುನ ಮತ್ತೆ ತೆರೆ ಮೇಲೆ ನೋಡುವಂತ ಒಂದು ಅವಕಾಶ. ಶಿವಾರ್ಜುನ ಸಿನಿಮಾ ಟೋಟಲ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್. ನಿಜವಾಗ್ಲೂ ಮತ್ತೆ ನೀವೆಲ್ಲರೂ ಖುಷಿ ಪಡ್ತೀರಾ ಸಿನಿಮಾ ನೋಡಿ. ಸಿನಿಮಾನ ನೋಡಿ ಮತ್ತೆ ಎನ್ಕರೇಜ್ ಮಾಡಿ, ಮತ್ತೆ ಆ ಒಂದು ಶಿವಾರ್ಜುನ ಚಿತ್ರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಸೂಪರ್ ಮಾ. ಈ ಸಿನಿಮಾದ ನಿರ್ಮಾಪಕರು ಶಿವಾರ್ಜುನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಶಿವಾರ್ಜುನ ಈಗ ಮತ್ತೆ ರಿಲೀಸ್ ಆಗಿದೆ, ನೀವು ಜನರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಜನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ಲಿ, ನಮ್ಮ ಸಿನಿಮಾಕ್ಕೆ ಆಶೀರ್ವಾದ ಕೊಡ್ಲಿ. ಇವತ್ತು ಬಹಳ ಒಂದು ಸ್ವಾರಸ್ಯಕರವಾದಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದ್ದೇನು ಅಂದ್ರೆ, ಈ ಒಂದು ಎಪಿಸೋಡಿನ ಟೆಲಿಕಾಸ್ಟ್ ನಾವು ಪ್ಲಾನ್ ಮಾಡಿರಲಿಲ್ಲ ಯಾವಾಗ ಏನ್ ಕತೆ. ಯಾಕಂದ್ರೆ ನಮಗೆ 15ನೇ ತಾರೀಕಿಗೆ ಥಿಯೇಟರ್ ಓಪನ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅಂಡ್ 17ನೇ ತಾರೀಕು ಇವತ್ತು ಶನಿವಾರ ನಮ್ಮ ಮಜಾ ಟಾಕೀಸ್ ಟೆಲಿಕಾಸ್ಟ್ ಮಾಡುವಂತ ದಿನ. ಅದು ಅಲ್ಲದೆ ಅಕ್ಟೋಬರ್ 17ನೇ ತಾರೀಕು ಚಿರಂಜೀವಿ ಸರ್ಜಾ ಅವರ ಹುಟ್ಟು ಹಬ್ಬ. ಅವನ ಸವಿ ನೆನಪುಗಳು ಸದಾ ನಮ್ಮ ಜೊತೆ ಇರುತ್ತೆ. ಚಿರು ನೆನಪನ್ನ ಅದು ಚಿರಂಜೀವಿಯಾಗಿರ್ಬೇಕು, ಸಾವಿರಾರು ಜನಕ್ಕೆ ಅದರಿಂದ ಉಪಯೋಗ ಆಗ್ಬೇಕು ಅಂತ ಒಂದು ಕಲ್ಪವೃಕ್ಷವನ್ನ ನಾವೆಲ್ಲರೂ ಹೋಗಿ ಅಲ್ಲಿ ನೆಟ್ಟು ಬಂದ್ರೆ ಅವನ ಹೆಸರು ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದು ನನ್ನ ಒಂದು ಭಾವನೆ. ದಯವಿಟ್ಟು ತಾವೆಲ್ಲ ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂಡಿದ್ದೀನಿ. ಸರ್ ಪ್ಲೀಸ್. ಓಕೆ, ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಜಾ ಟಾಕೀಸ್ಗೆ ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ನಿಮ್ಮ ಸಿನಿಮಾ ಸೂಪರ್ ಹಿಟ್ ಆಗಿ. ಥ್ಯಾಂಕ್ ಯು. ನಮಗೆ ಎಕ್ಸಿಟ್ ನೋ ಎಂಟ್ರಿಯಿಂದ ಒಂದು ಗಿಫ್ಟ್ ಹ್ಯಾಂಪರು. ಏನೇ ಬರಲಿ ಟೆನ್ಷನ್ ಎಲ್ಲ ಬೋಲಿ ಹೊಡಿ, ಎಲ್ಲ ಕುರುಗು ವಾಸಿ ಮಾಡೋ ಮಜ್ಜಾ ಮನೆಗೆ. ಎಲ್ರು ಹೇಳ್ತಾರೆ ಸಾವು ಅನ್ನೋದು ದೇಹಕ್ಕೆ ಮಾತ್ರ, ಆತ್ಮಕ್ಕಲ್ಲ ಅಂತ. ಅದ್ರಲ್ಲೂ ಕಲಾವಿದನಿಗಂತೂ ಯಾವತ್ತೂ ಸಾವಿಲ್ಲ. ಅವನು ಮಾಡಿರುವಂತಹ ಪ್ರತಿಯೊಂದು ಪಾತ್ರದಲ್ಲೂ ಅವನು ಜೀವಂತವಾಗೇ ಇರ್ತಾನೆ. ಇವತ್ತು ಈ ಮಜಾ ಟಾಕೀಸಿನ ಈ ಎಪಿಸೋಡ್ ನನಗೆ ಬಹಳ ಹತ್ರ. ನನ್ನ ಆತ್ಮೀಯ ಗೆಳೆಯ ಚಿರಂಜೀವಿ ಸರ್ಜಾ ಹುಟ್ಟು ಹಬ್ಬ, ಹಾಗೆ ಮತ್ತೆ ಮರು ರಿಲೀಸ್ ಆಗಿರುವಂತಹ ಸಿನಿಮಾ. ಈ ಸಿನಿಮಾಗೆ ನಿಮ್ಮ ಬೆಂಬಲ ಸದಾ ಇರಲಿ. ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನಡಿ, ನೀರನ್ನ ಉಳಿಸಿ ಅಂತ ಕೇಳ್ಕೊತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಗುಡ್ ನೈಟ್, ಬಾಯ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್, ಸ್ಪೆಷಲ್ ಪಾರ್ಟ್ನರ್ಸ್ ಎಕ್ಸಿಟ್ ನೋ ಎಂಟ್ರಿ ಅಂಡ್ ಶಂಕರ ಅಮೃತ. ಬಾಯ್, ಲವ್ ಯು ಆಲ್. Manja Tate.